ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ಇವತ್ತು ನಾವು ಇನ್ನೊಂದು ಸ್ಮಾಲ್ ಟ್ರಿಪ್ ಮಾಡೋಣ ಅಂತ ಹೋಗ್ತಾಯಿದ್ದೀವಿ. ಕಾರಣ ಇಷ್ಟೇ, ಡೈಲಿ 5 ದಿವಸ ಕೆಲಸ ಮಾಡಿ ಮಾಡಿ ಬೇಜಾರಾಗ್ಬಿಟ್ಟಿದೆ. ಅಟ್ಲೀಸ್ಟ್ ವೀಕೆಂಡ್ಸಲ್ಲಾದರೂ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನು ಕತೆ, ಯಾವ ಪ್ಲೇಸಸ್ಸು ಎಲ್ಲ ನಿಮಗೆ ಹೋಗ್ತಾ ಇರ್ತೀನಿ. ಲೆಟ್ಸ್ ಕ್ಯಾಚ್. ಫ್ರೆಂಡ್ಸ್, ನಾವೀಗ ತಲಕಾಡು ಕಡೆ ಹೋಗ್ತಾ ಇದ್ದೀವಿ. ನಾವೊಂದು 5 ಜನ ಪ್ಲ್ಯಾನ್ ಮಾಡ್ತಿದ್ದೋ ಹೋಗೋಣ ಅಂತ. ಸಡನ್ ಪ್ಲ್ಯಾನು, ಏನು ಮುಂದೆ ಏನೇನು ಪ್ಲ್ಯಾನ್ ಮಾಡಿರೋ ಆ ಥರ ಏನಿಲ್ಲ. ಜಸ್ಟ್ ನಿನ್ನೆ ನೈಟ್ ಪ್ಲ್ಯಾನ್ ಮಾಡ್ದೋ ಹೋಗೋಣ ಅಂತ. ಸೊ ಹೊರಟಿದ್ದೀವಿ ಈಗ. ಬೆಂಗಳೂರಿಂದ ಸ್ನೇಹಿತರೆ 2 ರೂಟಲ್ಲಿ ಹೋಗ್ಬೋದು ನೀವು ತಲಕಾಡಿಗೆ. ಒಂದು ಮೈಸೂರು ರೂಟ್ ಕಡೆಯಿಂದ ಮಳವಳ್ಳಿ ತೊಗೋಬೋದು, ಇಲ್ಲಾಂದರೆ ಕನಕಪುರ ರೂಟು ವಯಾ ಕನಕಪುರ, ಹಲಗೂರು, ಮಳವಳ್ಳಿ ಆ ರೂಟಿಂದ ಕೂಡ ನೀವು ಹೋಗ್ಬೋದು ಸ್ನೇಹಿತರೆ. ನಾವೊಂದು ಅರೌಂಡು 11-11:30ಗೆಲ್ಲ ತಲಕಾಡಿಗೆ ರೀಚ್ ಆದೋ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಏನು ಮಾಡ್ದೋ ಏನು ಅಂತ ಹಾಗೆ ನೋಡ್ತಾ ಹೋಗಿ. ಲೆವೆನ್ 11:30ಗೆಲ್ಲ ತಲಕಾಡು ಹತ್ರ ರೀಚ್ ಆದೋ. ಸೊ ನಾವು ಹೋದಾಗ ಯಾರು ಅಷ್ಟೊಂದು ವೀಕೆಂಡ್ ಥರ ಏನು ಕಾಣಿಸ್ತಿರಲಿಲ್ಲ. ತುಂಬ ಜನ ಕಡಿಮೆ ಇದ್ದರು. ಅದು ಅಲ್ಲದೆ ತುಂಬ ಬಿಸ್ತಿತ್ತು ಸ್ನೇಹಿತರು ನಾವು ಹೋದಾಗ. ಅವತ್ತಂತೂ ಹೋದೋ ಆರಾಮ್ಸಾಗೆ ಪೀಸಾಗೆ ನದಿಲಿ ಗೊತ್ತಲ್ಲ, ಮಜಾ ಮಾಡ್ದೋ. ನದೀಲಿ ಚೆನ್ನಾಗಿ ಈಜಾಡ್ದೋ. ಅಲ್ಲಿಂದ ಡೈರೆಕ್ಟಾಗಿ ಹಿಂತಿರುಗು ನಾವು ಇನ್ನೇನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಸ್ಟಾರ್ಟ್ ಮಾಡಿದೋ ಸ್ನೇಹಿತರೆ. ಬಂದು ನೋಡಿ ಜನಗಳು, ಯಪ್ಪ ಸಿಕ್ಕಾಪಟ್ಟೆ ಜನಗಳು ಸ್ನೇಹಿತರೆ. ಆವಾಗ ಗೊತ್ತಾಯಿತು ವೀಕೆಂಡಲ್ಲಿ ಯಾಕೆ ಬರಬಾರ್ದು ತಲಕಾಡಿಗೆ ಅಂತ. ಅಷ್ಟು ಜನ ಬಂದಿದ್ದರು. ಇರಲಿ ಅಂದ್ಬಿಟ್ಟು ಅಲ್ಲಿಂದ ನಾವು ನೆಕ್ಸ್ಟ್ ನಮ್ಮ ಪಯಣ ದೇವಸ್ಥಾನ ಕಡೆ ಹೊರಟೋ ಸ್ನೇಹಿತರೆ. ದೇವಸ್ಥಾನ ಅಲ್ಲಿಂದ ಏನು 1 ಕಿಲೋಮೀಟ್ರ್ ಆಗ್ಬೋದೇನೋ ಅಷ್ಟೇ. ನಾಟ್ ಇವನ್ 1 ಕಿಲೋಮೀಟ್ರ್ ಕೂಡ ಇಲ್ಲ ಅಷ್ಟೊಂದು. ಅಲ್ಲಿಂದ ಹಾಗೇ ನಡ್ಕೊಂಡು ಹೊರಟೋ ಸ್ನೇಹಿತರೆ. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ನಾವು ಗಮನಿಸ್ತು, ಹೋಗೋ ದಾರಿಲೆಲ್ಲ ಬರೀ ಮಣ್ಣೆ ಸ್ನೇಹಿತರೆ. ಎಲ್ಲರೂ ನೋಡು ಬರೀ ಮಣ್ಣು ಮಣ್ಣು ಮಣ್ಣು. ಯಾಕೆ ಈ ಥರ ಇದೆ ತಲಕಾಡಲ್ಲಿ ಇಷ್ಟೊಂದು ಮಣ್ಣು, ನನಗೂ ಅಷ್ಟೊಂದು ಗೊತ್ತಿರಲಿಲ್ಲ ಮುಂಚೆ ಎಲ್ಲ. ಬಟ್ ನಾನು ಅದನ್ನು ಸ್ವಲ್ಪ ಸ್ಟಡಿ ಮಾಡಿ ನೋಡಿದಾಗ ಗೊತ್ತಾಯಿತು, ಇಲ್ಲೊಂದು ಶಾಪ ಇದೆ ಈ ಊರಿಗೆ. ಸೊ ಅದಕ್ಕೋಸ್ಕರನೇ ತಲಕಾಡು ಎಲ್ಲೇ ನೋಡಿದ್ರೂ ಮಣ್ಣಿದೆ. ತಲಕಾಡು ಫುಲ್ಲು ಮಣ್ಣಿಂದನೇ ಕೂಡಿದೆ ಅಂತ ಗೊತ್ತಾಯಿತು ಸ್ನೇಹಿತರೆ. ಅದು ಏನು ಶಾಪ ಅನ್ನೋದನ್ನ ನಾನು ಮುಂದೆ ನಿಮಗೆ ತಿಳಿಸ್ತಾ ಹೋಗ್ತೀನಿ, ನೋಡ್ತಾ ಇರಿ ಹಾಗೆ. ಹಾಂ ಸ್ನೇಹಿತರೆ, ಹೀಗೆ ನಡ್ಕೊಂಡು ಹೋಗ್ತಿದ್ದೋ. ಫಸ್ಟು ನಮಗೆ ಪಾತಾಳೇಶ್ವರ ಟೆಂಪಲ್ ಅಂತ ಸಿಗುತ್ತೆ ನೋಡಿ. ಅಲ್ಲಿಂದ ದರ್ಶನ ಮಾಡ್ಕೊಂಡು ಹಾಗೆ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಡೆಯೋಕ್ಕೆ ಆಗ್ತಾಯಿಲ್ಲ ಸ್ನೇಹಿತರೆ, ಕಾಲೆಲ್ಲ ಒಳಗೆ ಹೋಗ್ತಾಯಿತ್ತಲ್ಲಿ. ನಾವು ಡೆಸರ್ಟಲ್ಲಿ ನಡ್ಕೊಂಡು ಹೋಗ್ಬೇಕಾದ್ರೆ ಯಾವ ಥರ ಫೀಲ್ ಆಗುತ್ತೆ, ಅದೇ ಥರನೇ ನಮ್ಗೆ ಇಲ್ಲಿ ಫೀಲ್ ಆಗ್ತಾಯಿದೆ. ಆ ಕತೆ ಏನು ಅಂತ ಹೇಳ್ತೀನಿ ನೋಡಿ ನಿಮಗೆ. ಫ್ರೆಂಡ್ಸ್, ತಲಕಾಡು ಇವತ್ತು ಯಾಕೆ ಎಲ್ಲೇ ನೋಡಿದ್ರು ಬರೀ ಮಣ್ಣು ನಿಂತಿದೆ ಅನ್ನೋದಕ್ಕೆ ಸಿಂಪಲ್ ಕಥೆನ ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನೋಡ್ತೀನಿ, ಕೇಳಿಸ್ಕೊಳ್ಳಿ. ಶ್ರೀರಂಗಪಟ್ಟಣದಲ್ಲಿ ಶ್ರೀರಂಗರಾಯರು ಮತ್ತು ಅಲ್ಮೇಲಮ್ಮ ಅಂತ ಈ ರಾಜ ಮತ್ತು ರಾಣಿ ವಾಸವಾಗಿರ್ತಾರೆ. ಈ ರಾಜರಿಗೆ ತುಂಬ ಬೆನ್ನೋವಿರುತ್ತೆ ಸ್ನೇಹಿತರೆ. ಅದನ್ನು ಎಲ್ಲೇ ತೋರಿಸಿದ್ರು ಅವ್ರಿಗೆ ಹುಷಾರಾಗ್ತಾ ಇರೋದಿಲ್ಲ, ಅಷ್ಟೊಂದು ತುಂಬ ಬೆನ್ನೋವಿರುತ್ತೆ. ಕೊನೆಗೆ
ಒಬ್ಬರು ಋಷಿಗಳು ಹೇಳ್ತಾರಂತೆ, ನೀವು ತಲಕಾಡಿಗೆ ಹೋಗಿ ತಲಕಾಡಲ್ಲಿ ನೀವು ವೈದ್ಯನಾಥೇಶ್ವರ ಸ್ವಾಮಿ ದೇವ್ರ ದರ್ಶನ ಮಾಡಿದ್ರೆ ನಿಮಗೆ ಬೆನ್ನು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅವರು ಮಹಾರಾಜರು ಮತ್ತು ಮಹಾರಾಣಿ ಇಬ್ಬರು ಕೂಡ ಬರ್ತಾರೆ. ಬಟ್ ಅನ್ಫಾರ್ಚುನೇಟ್ಲಿ ತಲಕಾಡು ಬಂದರೂ ಕೂಡ ಅವ್ರಿಗೆ ಹುಷಾರಾಗೋದಿಲ್ಲ. ಅವರು ಮಹಾರಾಜರು ಅಲ್ಲಿ ತೀರ್ಕೊಂಡ್ಬಿಡ್ತಾರೆ ತಲಕಾಡಲ್ಲಿ. ಸೊ ಆವಾಗ ಈ ಮಹಾರಾಣಿ ಇರ್ತಾರಲ್ಲ, ಈ ಮಹಾರಾಣಿ ಕೂಡ ತಲಕಾಡಲ್ಲೇ ಇರ್ತಾರೆ ಅವರು. ಇದೆಲ್ಲ ಆಗಬೇಕಾದ್ರೆ ಮೈಸೂರಲ್ಲಿ ಮಹಾರಾಜರು ಒಂದು ದಿವಸ ಶ್ರೀರಂಗಪಟ್ಟಣಕ್ಕೆ ಬರ್ತಾರಂತೆ. ಶ್ರೀರಂಗಪಟ್ಟಣದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವ್ರ ದರ್ಶನ ಮಾಡೋಕ್ಕಂತ ಬಂದಾಗ ಅಲ್ಲಿ ಅಮ್ಮನವ್ರಿಗೆ ಯಾವುದೇ ಥರ ಒಡವೆ ಹಾಕಿರೋದಿಲ್ಲ. ಫುಲ್ಲು ಬರೀ ಹೂವದಿಂದನೇ ಅಲಂಕಾರ ಮಾಡಿರ್ತಾರೆ. ಇದನ್ನು ನೋಡಿ ಸ್ವಲ್ಪ ಮಹಾರಾಜರಿಗೆ ಬೇಜಾರಾಗುತ್ತೆ. ಏನಾಯಿತು, ಒಡವೆಗಳು ನಾವು ಕೊಟ್ಟಿದ್ದಲ್ಲ, ಯಾಕೆ ಹಾಕಿಲ್ಲ ಅಂತ ಕೇಳಿದಾಗ ಅಲ್ಲಿ ಪುರೋಹಿತರು ಇರ್ತಾರಲ್ಲ, ಅವ್ರು ಹೇಳ್ತಾರಂತೆ ಎಲ್ಲ ಒಡವೆಗಳು ಕೂಡ ಈ ಅಲ್ಮೇಲಮ್ಮ ಇರ್ತಾರಲ್ಲ, ಅಲ್ಮೇಲಮ್ಮ ಅವರು ತೊಗೊಂಡು ಹೋಗ್ಬಿಟ್ಟಿದ್ದಾರೆ. ಸೊ ನಮ್ಮ ಹತ್ರ ಏನೂ ಇಲ್ಲ ಅಂತ ಹೇಳಿದಾಗ ಮಹಾರಾಜರು ಒಂದು ಆಜ್ಞೆ ಮಾಡ್ತಾರೆ ಇವ್ರಿಗೆ, ಸೈನಿಕರುಗಳಿಗೆಲ್ಲ, ನೀವೇನೇ ಮಾಡಿದ್ರು ಸರಿಯೇ, ಹೋಗಿ ಆ ಒಡವೆಗಳೆಲ್ಲ ವಾಪಸ್ ತೊಗೊಂಬರ್ಬೇಕು ನೀವು ಶ್ರೀರಂಗಪಟ್ಟಣಕ್ಕೆ ಅಂತ ಹೇಳಿದಾಗ ಈ ಸೈನಿಕರೆಲ್ಲ ಬರ್ತಾರಂತೆ ತಲಕಾಡಿಗೆ ಹತ್ರ ಬಂದುಬಿಟ್ಟು ಮಹಾರಾಣಿ ಹತ್ರ ಎಲ್ಲ ಹೇಳ್ತಾರಂತೆ, ಈ ಥರ ಮಹಾರಾಜರು ಹೇಳಿದ್ದಾರೆ, ಒಡವೆ ವಾಪಸ್ ಕೊಡಿ ಅಂತ ಹೇಳಿದಾಗ ಮಹಾರಾಣಿ ಕೊಡೋದಿಲ್ಲ. ಇದು ನಾನು ಕೊಟ್ಟಿರೋದು, ನಾನು ದೇವ್ರಿಗೋಸ್ಕರ ನಾನು ಮಾಡಿಸಿರೋದು, ಇದು ನಾನೇ ಸ್ವತಃ ಕೊಡ್ತೀನಿ ಹೊರತು ಬೇರೆ ಯಾರು ಹೇಳಿದ್ರು ಅಂದ್ಬಿಟ್ಟು ನಾನು ಕೊಡೋದಿಲ್ಲ ಅಂತ ಹೇಳಿದಾಗ ಇವರು ಸೈನಿಕರು ಸುಮ್ಮನೆ ಹೋಗಲ್ಲಪ್ಪ, ಅವರು ಹೆಂಗಾದರೂ ಸರಿಯೇ ನಾನು ತೊಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮಹಾರಾಣಿಯವರು ತುಂಬ ಬ್ಯಾಡ್ ರಿಯಾಕ್ಟ್ ಮಾಡ್ತಾರೆ ಅವ್ರ ಹತ್ರ. ಸೊ ಇದರಿಂದ ಮಹಾರಾಣಿಗೆ ತುಂಬ ಬೇಜಾರಾಗ್ಬಿಡುತ್ತೆ. ನನ್ನ ರಾಣಿ ಅನ್ನೋದು ನೀವು ನೋಡ್ದೇ ನನ್ನ ಹತ್ರನೇ ನೀವು ಈ ಥರ ಬಿಹೇವ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಈಗ ನೀವೇನು ನೋಡ್ತೀರ ತಲಕಾಡಲ್ಲಿ ಕಾವೇರಿ ಹೊಳೆ, ಆ ಹೊಳೆಗೆ ಹೋಗ್ಬಿಟ್ಟು ಬಿದ್ದುಬಿಟ್ಟು ಅವರು ಸೂಸೈಡ್ ಮಾಡ್ಕೊಬಿಡ್ತಾರೆ. ಬಟ್ ಏನಂದರೆ ಅವ್ರು ಸೂಸೈಡ್ ಮಾಡೋಕ್ಕಿಂತ ಮುಂಚೆ ಒಂದು ಶಾಪ ಕೊಟ್ಬಿಟ್ಟು ಹೋಗ್ತಾರೆ, ತಲಕಾಡು ಮರುಳಾಗಲಿ ಮಾಳಂಗಿ ಮಡುವಾಗಲಿ ಮೈಸೂರು ಮಹಾರಾಜರಿಗೆ ಮಕ್ಕಳಾಗದಿರಲಿ ಅಂತ ಈ ಶಾಪ ಕೊಡ್ತಾರೆ. ಅದರಿಂದನೇ ಸ್ನೇಹಿತರೆ ನೋಡಿ, ತಲಕಾಡು ಯಾವಾಗಲೂ ನೋಡಿ, ಎಲ್ಲೇ ನೋಡಿದ್ರು ನೀವು ಬರೀ ಮಣ್ಣಿಂದನೇ ಕೂಡಿದೆ. ನೀವು ನಂಬಲ್ಲ, ಈ ಮಣ್ಣು ಇದೆಯಲ್ಲ ಕೂತಿದೆ, ಈ ಮಣ್ಣುಗಳೆಲ್ಲ ಕೂಡಿದೆಯಲ್ಲ, ಇದು ಒಳಗಡೆ ಕೂಡ ಎಷ್ಟೊಂದು ದೇವಸ್ಥಾನ ಇದೆ ಅಂತ ಹೇಳ್ತಾರೆ. ಅದರಲ್ಲಿ ಸಿಕ್ಕಿರೋ ದೇವಸ್ಥಾನಗಳನ್ನ ಇವಾಗ ಹೊರಗಡೆ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾಯಿದ್ದಾರೆ. ಎಷ್ಟೋ ದೇವಸ್ಥಾನಗಳು ಇನ್ನೂ ಮಣ್ಣಲ್ಲಿ ಮುಚ್ಚೋಗ್ಬಿಟ್ಟಿದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ನೋಡಿ, ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಟ್ರೈ ಮಾಡಿದ್ದೀನಿ. ಏನಾದರೂ ಸ್ವಲ್ಪ ಅಲ್ಲಿ ಮಿಸ್ಟೇಕ್ಸ್ ಇದ್ದರೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ದಯವಿಟ್ಟು ಸ್ವಲ್ಪ ಕ್ಷಮೆ ಇರಲಿ ಅಂತ ಹೇಳ್ತಾ ನೆಕ್ಸ್ಟ್ ಹಾಗೆ ನೋಡ್ತಾ ಇರಿ, ಕಂಟಿನ್ಯೂ ಮಾಡಿ.